ಇದು ಯಾವ ಪ್ರಾಣಿ ಮೊಟ್ಟೆ? 130 ರೂಪಾಯಿ ಒಂದು ಮ್ಯಾಂಗೋ. ಇಂಡಿಯನ್ ರುಪಿ ಯೂಸ್ ಮಾಡ್ತೀನಿ. ಬ್ಲೂ ಕಲರ್ ಮೆಣಸಿನ್ಕಾಯಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ನಾವು ವೀಕ್ಲಿ ಶಾಪಿಂಗ್ ಹೋಗ್ತಾ ಇದ್ದೀವಿ. ಎವ್ರಿ ವೀಕು ನಾವು ಎವ್ರಿ ಸ್ಯಾಟರ್ಡೆ ಬಂದು ಶನಿವಾರ ಈ ರೀತಿ ವಾರಕ್ಕೆ ಏನೇನು ಬೇಕೋ ಎಲ್ಲ ತರಕ್ಕೆ ಹೋಗ್ತೀವಿ. ಇವತ್ತು ಕೂಡ ಹೋಗ್ತಾ ಇದ್ದೀವಿ. ಈ ಲಾಗಲ್ಲಿ ನಾನು ನಿಮಗೆ ಒಂದು ವಾರಕ್ಕೆ ಏನೇನೆಲ್ಲ ಬೇಕಾಗುತ್ತೆ, ಎಷ್ಟು ಖರ್ಚಾಗುತ್ತೆ ಒಂದು ವಾರಕ್ಕೆ, ಈ ವೆಜಿಟೇಬಲ್ಸ್ಗಾಗಿರ್ಬೋದು, ಗ್ರಾಸರೀಸಿಗಾಗಿರ್ಬೋದು ಅನ್ನೋದನ್ನ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಥರ ವೀಕ್ಲಿ ಶಾಪಿಂಗ್ ಮಾಡೋಕ್ಕೆ ನಾವೇನು ಇಂಡಿಯನ್ ಸ್ಟೋರ್ಗೆ ಹೋಗಲ್ಲ. ಇಂಡಿಯನ್ ಸ್ಟೋರಿಗೆ ಏನಿದ್ರು ಮಂತ್ಲಿ ಒನ್ಸ್ ಅಷ್ಟೇ ಹೋಗೋದು. ಇಲ್ಲೇ ಜರ್ಮನ್ ಸೂಪರ್ ಮಾರ್ಕೆಟಿಗೆ ಹೋಗ್ತೀವಿ. ಸ್ವಲ್ಪ ದೂರ ಇದೆ ಅದು ಜರ್ಮನ್ ಸೂಪರ್ ಮಾರ್ಕೆಟು, ಸೊ ಅದಕ್ಕೆ ಇವಾಗ ಬಸ್ಸಲ್ಲಿ ಹೋಗಬೇಕು. ಈ ರೋಡಂತೂ ನೀವು ನಂದು ತುಂಬ ಲಾಗ್ಸಲ್ಲಿ ನೋಡೇ ಇರ್ತೀರ. ಇದು ನಮ್ಮ ಮನೆ ಹತ್ರ ಇರೋ ಬಸ್ ಸ್ಟ್ಯಾಂಡಿಗೆ ಹೋಗೋ ದಾರಿ. ಇದು ನೋಡಿ, ಇವಾಗ ಸಮ್ಮರ್ ಬಂದಿರೋದ್ರಿಂದ ಎಷ್ಟು ಗ್ರೀನ್ ಆಗಿ ಕಾಣ್ತದೆ ಎಲ್ಲ ಕಡೆ. ಇನ್ನೊಂದು ಸ್ವಲ್ಪ ದಿನ ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡಿ ಸ್ಟ್ರೀಟ್ಸ್ ಎಲ್ಲ. ಇಲ್ಲಿ ಟ್ರಾಲೀಸ್ ತಗೊಳ್ಬೇಕು ಅಂದರೆ ನಾವು ದುಡ್ಡು ಹಾಕಬೇಕು. ಬಟ್ ನಾನಿಲ್ಲಿ ಇಂಡಿಯನ್ ರುಪಿ ಯೂಸ್ ಮಾಡ್ತೀನಿ. ನೋಡಿ, ಇಂಡಿಯನ್ ರುಪಿ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಹತ್ರ ಬಾ. ನೋಡಿ, ಇದು ಇಂಡಿಯನ್ 2 ರೂಪೀಸ್ ಹಾಕ್ತಿದ್ದೀನಿ. ಟ್ರಾಲಿ ಓಪನ್ ಆಯಿತು. ಇವತ್ತು ಸ್ವಲ್ಪ ರಶ್ ಇದೆ. ಸೂಪರ್ ಮಾರ್ಕೆಟ್ ಎಂಟ್ರೆನ್ಸಲ್ಲೇ ಫ್ರೂಟ್ ಸೆಕ್ಷನ್ ಇದೆ. ಸೊ ಇಲ್ಲಿ ಬೆರೀಸ್ ಇದೆ, ಆಮೇಲೆ ಇಲ್ಲಿ ಸ್ಟ್ರಾಬೆರಿ ಇದೆ. ಆ್ಯಕ್ಚುಲಿ ಇಲ್ಲಿ ಸ್ಟ್ರಾಬೆರಿ ಪ್ಲಕ್ಕಿಂಗ್ ಅಂತ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಎಲ್ಲಿ ಸ್ಟ್ರಾಬೆರಿ ತೋಟ ಇರುತ್ತೋ ಅಲ್ಲೇ ಹೋಗಿ ನಮಗೆ ಎಷ್ಟು ಬೇಕೋ ಅಷ್ಟು ಸ್ಟ್ರಾಬೆರಿನ ಕಿತ್ಕೊಂಡು ನಮಗೆ ಅಲ್ಲೇ ವೇಯ್ ಮಾಡಿಸ್ಕೊಂಡು ಬರ್ಬೋದು. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇನ್ನೊಂದು ಮಂತ್ ಇದೆ ಅನಿಸುತ್ತೆ ಅದನ್ನೆಲ್ಲ ಮಾಡೋಕ್ಕೆ. ಆವಾಗ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಸ್ಟ್ರಾಬೆರಿ ಪ್ಲಕ್ಕಿಂಗ್ ಅಂತ ಎಲ್ಲ. ಇಲ್ಲಿ ಏನು ಫ್ರೂಟ್ ತೊಗೊಳ್ಳೋಣ? ಅಲ್ಲಿ ಆ ಪೈನಾಪಲ್ ತೊಗೊಳ್ಳೋಣ ಬಾ. ನೋಡಿ ಇಲ್ಲಿ ಯಾವ್ಯಾವ ಥರ ಫ್ರೂಟ್ಸ್ ಇದೆ ಅಂತ. ಚೆನ್ನಾಗಿದೆಯಾ ಇದು? ಫುಲ್ ಹಣ್ಣಾಗ್ಬಿಟ್ಟಿದ್ಯಾ? ಮ್ಯಾಂಗೋ ಕೂಡ ಸಿಗುತ್ತೆ ಇಲ್ಲಿ, ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಎಲ್ಲಿದೆ ಪ್ರೈಸು ನೋಡಿ. ಒಂದು ಮ್ಯಾಂಗೋ ಪ್ರೈಸ್ ಬಂದು €1.39 ಅಂತೆ. 130 ರೂಪಾಯ? ಹತ್ತತ್ರ 130 ರೂಪಾಯಿ ಒಂದು ಮ್ಯಾಂಗೋ. ಆ್ಯಪಲ್ ಇಲ್ಲಿ ಇಷ್ಟೊಂದು ನೋಡ್ತಾ ಇದ್ದೀರಾ. ಇನ್ನೊಂದು ಸ್ವಲ್ಪ ದಿನ ರೋಡಲ್ಲೂ ಆ್ಯಪಲ್ ಮರದಲ್ಲೇ ಆ್ಯಪಲ್ ಬಿದ್ದು ಕೊಳ್ತಿ ಒದ್ದಾಡ್ತಿರುತ್ತೆ. ಇದೊಂದು ಆ್ಯಪಲ್ ತೊಗೊತೀನಿ. ಇದೊಂದು ಬ್ಯಾಗು. ಇದೆಷ್ಟು? 2 kg ಇದೆ ಇದು. ಇವಾಗ ವೆಜಿಟೇಬಲ್ ಸೆಕ್ಷನಿಗೆ ಬಂದ್ವಿ. ನಮ್ಮ ಕೊರಿಯಂಡರ್ ಇಲ್ಲೂ ಕೂಡ ಸಿಗುತ್ತೆ. ಇದು ಎಷ್ಟಿದೆ ಇದು ಅಲ್ಲ, ಎಷ್ಟು ಗ್ರಾಮ್ ಇದು? 25 ಗ್ರಾಮ್ ಇದೆ ಇದು ಪಾಕೆಟ್. 25 ಗ್ರಾಮಿಗೆ ಇಲ್ಲಿ 400 ಗ್ರಾಮಿಗೆ €1.99 ಇದೆ. ಇಲ್ಲಿ ದೊಡ್ಡದು ಇದೆ ನೋಡಿ. ಇವನ್ ಇದು ಸಬಾಸ್ಕಿ ಸೊಪ್ಪಿದು, ಮಶ್ರೂಮು. ಇಲ್ಲಿ ಬೇಬಿ ಸ್ಪಿನಾಚ್ ಕೂಡ ಇದೆ. ತಗೊಳ್ಳೋಣ. ಬೇಬಿ ಸ್ಪಿನಾಚ್ ಬಂದು 125 ಗ್ರಾಮ್ ಇದೆ ಇದು ಸ್ಪಿನಾಚ್. ಇದು ಬಂದು ನೋಡೋಕೆ ಈ ಥರ ಇದೆ, ಏನು ಬೀಟ್ರೋಟ್ ಥರ, ಬಟ್ ಆ್ಯಕ್ಚುಲಿ ಇದು ಮೂಲಂಗಿ ಟೇಸ್ಟ್ ಇರುತ್ತೆ. ಕಲರ್ ಪ್ಯಾಪ್ರಿಕಾ ಇದೆ ಇಲ್ಲಿ. ಇದೇನಿದು ಬ್ಲೂ ಕಲರ್ ಮೆಣಸಿನ್ಕಾಯಿ ಇದೆ? ಬ್ಲೂ ಕಲರ್ ಮೆಣಸಿನ್ಕಾಯಿ ಇದೆ ನೋಡಿಲಿ. ನಿಜ ಮೆಣಸಿನ್ಕಾಯಿನೇನಾ? ಸೊ ನಿಮಗೆ ಏನಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯಿತಾ. ನಾನು ಟೊಮೊಟೊ ತಗೊತೀನಿ. ಅಂಡ್ ನೋಡಿ, ಬೋಂಡದ ಮೆಣಸಿನ್ಕಾಯಿ, ದೊಡ್ಡ ಮೆಣಸಿನ್ಕಾಯಿ ಕೂಡ ಸಿಗುತ್ತೆ. ಅವಕಾಡೋ ಬೈ ಮಾಡ್ಬೇಕಾದ್ರೆ ಅವಕಾಡೋ ಒಳಗಡೆ ಚೆನ್ನಾಗಿದೆಯೋ ಇಲ್ವೋ ಅಂತ ಯಾವ ರೀತಿ ಟೆಸ್ಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದಿದೆಯಲ್ಲ ಟಿಪ್ಪು, ಈ ಥರ ಪಿಕ್ ಮಾಡಿದಾಗ ಇಲ್ಲಿ ಗ್ರೀನ್ ಕಲರ್ ಇತ್ತು ಅಂದರೆ ಅವಕಾಡೋ ಒಳಗೆ ಚೆನ್ನಾಗಿದೆ ಅಂತ, ಬ್ಲ್ಯಾಕ್ ಆಗಿತ್ತು ಅಂದರೆ ಅವಕಾಡೋ ಒಳಗೆ ಡಮರ್ ಆಗಿದೆ ಅಂತ. ಅವಾಗ ತೊಗೊಳಕ್ಕೆ ಹೋಗ್ಬಿಡಿ ಆಯಿತಾ. ಕ್ಯಾಬೇಜ್ ನೋಡಿ ಯಾವ ಥರ ಇದೆ ಅಂತ, ಒಳ್ಳೆ ಗೋಪುರ ಥರ ಇದೆ. ಇಲ್ಲಿದೆ ಥರನೇ ಸಿಗೋದು. ಈ ಥರನೂ ಸಿಗುತ್ತೆ,
ನೆಕ್ಸ್ಟ್ ನಮ್ಮ ಸೈಡ್ ಸಿಗುತ್ತಲ್ಲ ರೌಂಡ್ ಕಲರ್ ಕ್ಯಾಬೇಜ್ ಆ ಥರನೂ ಇರುತ್ತೆ. ಇದು ಕುಂಬಳಕಾಯಿ. ಇದು ಬೆಳ್ಳುಳ್ಳಿ. ಇದು ಇಲ್ಲಿನ ಬೆಳ್ಳುಳ್ಳಿ ಏನಪ್ಪ ಅಂದರೆ ಈ ಥರ ಪಾಕೆಟಲ್ಲಿ ಇಟ್ಟಿದ್ರೆ ಫುಲ್ ಪಾಕೆಟ್ ತೊಗೋಬೇಕು. ಫುಲ್ ಫ್ರೀಯಾಗಿ ಹಿಂಗೆ ಇಟ್ಟಿದ್ರು ಅಂದರೆ ಈ ಥರ ಒಂದು ತೊಗೊಂಡ್ರು ಅವ್ರು ನಮಗೆ ಬಿಲ್ ಮಾಡಿಕೊಡ್ತಾರೆ. ಇಲ್ಲಿ 1 kg ತೊಗೋಬೇಕು, ಅರ್ಧ kg ತೊಗೋಬೇಕು ಅಂತ ಏನಿಲ್ಲ. ಈ ಥರ ಒಂದು ಬೆಳ್ಳುಳ್ಳಿ ತೊಗೊಂಡ್ರು ನಮಗೆ ಬಿಲ್ ಮಾಡಿಕೊಡ್ತಾರೆ. ಇಲ್ಲಿ ಗೆಣಸಿದೆ. ಆನಿಯನ್ ನೋಡಿ, ಈ ಥರ ಆನಿಯನ್ನು ಸಿಗುತ್ತೆ, ಮತ್ತು ಒಂಥರ ವೈಟ್ ಕಲರ್ ಆನಿಯನ್ನು ಸಿಗುತ್ತೆ. ಅಪ್ಪ ಇದು ಆನಿಯನ್ ಥರನೇ ಇಲ್ಲ, ಇದು ಒಳ್ಳೆ ದೊಡ್ಡದೊಂದು ಕುಂಬಳಕಾಯಿ ಥರ ಇದೆ, ಮಿನಿ ಕುಂಬಳಕಾಯಿ ಥರ ಇದೆ. ಇದನ್ನು ಕೂಡ ಆನಿಯನ್ನೇ. ಇದು ಚಿಕ್ಕ ಆನಿಯನ್ನು. ನಾವು ಇದನ್ನು ಬೈ ಮಾಡ್ತೀವಿ ಯಾವಾಗ್ಲೂ. ಇದೊಂದು ಬ್ಯಾಗ್ ತೊಗೊಂಡ್ವಿ ಅಂದರೆ ಒಂದು 3 ಡೇಸಿಗೆ ಬರುತ್ತೆ. ಇದು ಆಲೂಗಡ್ಡೆ. ಇಲ್ಲಿ ಆ್ಯಕ್ಚುಲಿ ಆಲೂಗಡ್ಡೆ ಜಾಸ್ತಿ ತಿಂತಾರೆ ಜರ್ಮನ್ಸು. ಆ್ಯಕ್ಚುಲಿ ನಮ್ಮ ಇಂಡಿಯಾ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿನ ಆಲೂಗಡ್ಡೆ ಟೇಸ್ಟ್ ಚೆನ್ನಾಗಿರುತ್ತೆ, ನನಗೆ ಇಷ್ಟ ಆಯಿತು. ಈ ಟೊಮೊಟೊ ನೋಡಿ ಯಾವ ಥರ ಇದೆ ಅಂತ. ಇದು ಪಿಜ್ಜಾದಲ್ಲಿ ಹಾಕ್ತಾರಲ್ಲ ಆ ಥರ ಟೊಮೊಟೊ ಇದು. ಇದು ಚೆರಿ ಟೊಮೊಟೊ. ಇದು ಎಗ್ ಪ್ಲಾಂಟ್. ಇಲ್ಲಿ ನೋಡಿ ಜರ್ಮನ್ಸು ಫೇವ್ರೇಟ್ ಬ್ರೆಡ್ ಸೆಕ್ಷನ್ನು. ಇಲ್ಲೇನಪ್ಪ ಅಂತಂದರೆ ಈ ದೊಡ್ಡ ಬ್ರೆಡ್ ಇದೆಯಲ್ಲ ಇದನ್ನು ಇವರು ಇಲ್ಲೇ ಕಟ್ ಕೂಡ ಮಾಡಿಸ್ಕೋಬೋದು. ಅದಕ್ಕಿದು ಮಷೀನು ನೋಡಿ. ಸ್ಲೈಸ್ ಯಾವ್ಯಾವ ಥರ ಬೇಕು ಅಂತ 3 ಟೈಪ್ಸ್ ಇದೆ. 14 mm, 10 mm ಆ ಥರ. ಅವ್ರಿಗೆ ಯಾವ್ಯಾವ ಥರ ಸ್ಲೈಸ್ ಬೇಕೋ, ಎಷ್ಟು ದಪ್ಪ ಬೇಕೋ ಅಷ್ಟು ಮಾಡಿಸ್ಕೊಂಡು ಹೋಗ್ತಾರೆ ಇದರಲ್ಲಿ. ಇದು ಬಂದು ಮೊಟ್ಟೆ ಸೆಕ್ಷನ್. ನೋಡಿ ಇಲ್ಲಿ ಎಷ್ಟು ಥರದ ಮೊಟ್ಟೆ ಇದೆ ಅಂತ. ಈ ಕಲರ್ ಮೊಟ್ಟೆ ನೋಡಿ ನೀವು ಶಾಕ್ ಆಗಬೇಡಿ, ಇದು ಯಾವ ಪ್ರಾಣಿ ಮೊಟ್ಟೆ ಅಪ್ಪ ಅಂತ. ಇದು ಕೋಳಿ ಮೊಟ್ಟೆನೇ, ಬಟ್ ಬಾಯ್ಲ್ಡ್ ಎಗ್ಗು. ಏನು ಹಾಳಾಗಬಾರ್ದು ಅಂತ ಕಲರ್ ಡೈ ಮಾಡಿರ್ತಾರೆ ಇದಕ್ಕೆ. ಆ್ಯಂಡ್ ನಾವು ತಗೊಂಡೋಗೋದು ಈ ಬಯೋ ಎಗ್ಸು. ಇದು ನಿಮಿಷ ಫೋನ್ ಇಟ್ಕೊ ನೋಡಿ. ಈ ಥರ ಆ್ಯಕ್ಚುಲಿ ಇಲ್ಲಿ ಎಗ್ ತಗೊಂಡ್ರೆ ನಾವು ಚೆಕ್ ಮಾಡಬೇಕು. ಏನು ಮಾಡ್ತಾರೆ ಅಂದರೆ ಇಲ್ಲಿ ಕೆಲವರು ಮಿಕ್ಸ್ ಮಾಡಿ ಇಟ್ಟೋಗಿರ್ತಾರೆ. ಸೊ ಯಾವಾಗಲೇ ಎಗ್ ತೊಗೊಂಡ್ರು ನಾವು ಈ ಥರ ಓಪನ್ ಮಾಡಿ ಎಲ್ಲ ಸೇಮ್ ಮೊಟ್ಟೆ ಇದೆಯಾ ಅಂತ ಚೆಕ್ ಮಾಡಬೇಕು. ಕೆಲವು ಸ್ಪೈಸಸ್ಸು ಜರ್ಮನ್ ಸೂಪರ್ ಮಾರ್ಕೆಟಲ್ಲೇ ಸಿಗುತ್ತೆ ನೋಡಿ. ಇಲ್ಲಿ ಜೀರಾ ಇದೆ, ಆಮೇಲೆ ಇಲ್ಲಿ ಧನಿಯಾ ಪೌಡರ್ ಇದೆ ಇದು, ಆಮೇಲೆ ಇಲ್ಲಿ ಮೆಣಸಿನ ಪುಡಿ ಇದೆ. ಇದೆಲ್ಲ ನಮಗೆ ಜರ್ಮನ್ ಸೂಪರ್ ಮಾರ್ಕೆಟಲ್ಲೇ ಸಿಗುತ್ತೆ, ಬಟ್ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಮೆಣಸಿದೆ. ಇಲ್ಲಿ ಕಾಸ್ಟ್ಲಿ ಇರುತ್ತೆ. ತೀರಾ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಇಲ್ಲಿ ತಗೋತೀವಿ, ಇಲ್ಲಾಂದರೆ ನಾವು ತೊಗೊಳಕ್ಕೆ ಹೋಗಲ್ಲ. ಇಂಡಿಯನ್ ಸೂಪರ್ ಮಾರ್ಕೆಟಲ್ಲೇ ಬೈ ಮಾಡ್ತೀವಿ. ಇಲ್ಲ ಊರಿಂದ ಬರ್ತಾ 1 ವರ್ಷಕ್ಕೆ ಆಗುವಷ್ಟು ಸ್ಪೈಸಸ್ನ ಎತ್ಕೊಂಡ್ಬರ್ತೀವಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಇರೋದೆಲ್ಲ ಉಪ್ಪು. ನಾವು ಈ ಸಾಲ್ಟ್ನ ಬೈ ಮಾಡ್ತೀವಿ. ಆ್ಯಕ್ಚುಲಿ ಮನೇಲಿ ಉಪ್ಪು ಖಾಲಿಯಾಗಿದೆ. ಆಯಿಲ್ ತೊಗೊಳಕ್ಕೆ ಇಂಡಿಯನ್ ಸೂಪರ್ ಮಾರ್ಕೆಟಿಗೆ ಹೋಗಲ್ಲ, ಇಲ್ಲೇ ತೊಗೊತೀವಿ. ಇಲ್ಲಿ ಸನ್ಫ್ಲವರ್ ಥರದೇ ಆಯಿಲ್ ಸಿಗುತ್ತೆ, ಸೊ ಇದನ್ನೇ ಯೂಸ್ ಮಾಡ್ತೀವಿ ನಾವು. ಸನ್ಫ್ಲವರ್ ಕಡೆ ಇದಲ್ಲ, ಸನ್ಫ್ಲವರ್ ಆಯಿಲ್. ಸನ್ಫ್ಲವರ್ ಥರ ಇದೆಲ್ಲ ಇನ್ಸ್ಟಂಟ್ ಫುಡ್ಡು. ಇದರಲ್ಲಿ ರೈಸ್ ಇರುತ್ತೆ, ಇದು ಜಸ್ಟ್ ಓವನಲ್ಲಿ ಬಿಸಿ ಮಾಡಿ ತಿನ್ನೋದು. ನಾನು ಕೆಲವು ಟೈಮು ಊಟ ಕೊಟ್ಟು ಕಳ್ಸಲ್ಲ ನನ್ನ ಹಸ್ಬೆಂಡಿಗೆ, ಆವಾಗ ಅವ್ರು ಇದನ್ನು ಬೈ ಮಾಡ್ತಾರೆ. ಇದರಲ್ಲಿ ವೆಜ್ಜು ನಾನ್ ವೆಜ್ ಎಲ್ಲ ಸಿಗುತ್ತೆ. ರೈಸ್ ಕರಿ ಅಷ್ಟೇ ಅಲ್ಲ, ಇವನ್ ನೂಡಲ್ಸ್ ಕೂಡ ಸಿಗುತ್ತೆ. ಇಲ್ಲೂ ಇದೆ, ಮೋಸ್ಟ್ಲಿ ಇದು ನಾನ್ ವೆಜ್ ಅನಿಸುತ್ತೆ. ಇದು ಓಪನ್ ಆಗಿಬಿಟ್ಟಿದೆ, ಯಾರೋ ಓಪನ್ ಮಾಡಿಬಿಟ್ಟು ಹೋಗಿದ್ದಾರೆ. ಇಲ್ಲ, ಎಲ್ಲ ಓಪನ್ ಇದೆ. ಓಪನ್ ಇಲ್ಲ, ಕವರ್ ಇದೆ. ಓಕೆ, ತಗೊಂಡೋಗಿ ಹಂಗೆ ಬಿಸಿ ಮಾಡೋದು ಅನ್ಸುತ್ತೆ. ಬಟ್ ಇಲ್ಲಿ ಓಪನ್ ಇಟ್ಟಿದ್ದಾರೆ ಏನಪ್ಪ. ಸೊ ಇದೆಲ್ಲ ಕೋಲ್ಡ್ ಇದೆ, ಮೋಸ್ಟ್ಲಿ ಇವರು ಕೋಲ್ಡ್ ನೂಡಲ್ಸೇ ತಿಂತಾರೆ ಅನ್ಸುತ್ತೆ. ಇದು ಬೀಫ್ ಇದ್ಬಿಟ್ರೆ ಆಗಬೇಕು. ಇಲ್ಲ, ಹೀಟ್ ಮಾಡ್ತಾರೆ. ಇಲ್ಲ, ನನ್ನೊಂದು ಯೂಟ್ಯೂಬ್ ವಿಡಿಯೋ ನೋಡಿದ್ದೆ, ಅವರು ಕೋಲ್ಡೇ ತಿಂತಾರೆ ನೂಡಲ್ಸು. ಗೊತ್ತಿಲ್ಲ. ಗೊತ್ತಿಲ್ಲ. ಇದೆಲ್ಲ ಓಪನ್ ಇಟ್ಟಿದ್ದಾರೆ, ಫುಲ್ ಕೋಲ್ಡ್ ಇದೆ. ಇದೇನು ಅಂತ ನಿಜ ಗೊತ್ತಿಲ್ಲ. ನಾನು ಇದನ್ನ ಮಿಸ್ಸಾಗಿ ಓಪನ್ ಮಾಡಿದ್ರು ಅಂದ್ಕೊಂಡೆ, ಎಲ್ಲನೂ ಓಪನ್ ಇದೆ. ಇದೆಲ್ಲ ಕಪ್ ನೂಡಲ್ಸ್. ನೆಕ್ಸ್ಟು ನಾನ್ ವೆಜ್ ಸೆಕ್ಷನು. ನಾವು ಚಿಕನ್ ತೊಗೊಂಡು ಹೋಗ್ತೀವಿ. ಚಿಕನಲ್ಲಿ ಎಲ್ಲ ಸಪ್ರೇಟ್ ಸಿಗುತ್ತೆ. ವಿಂಗ್ಸ್ ಒಂದು ಬಾಕ್ಸಲ್ಲಿ ಇರುತ್ತೆ, ಲೆಗ್ಸ್ ಒಂದು ಬಾಕ್ಸಲ್ಲಿ ಇರುತ್ತೆ. ಇಲ್ಲ ಕಂಪ್ಲೀಟ್ ಚಿಕನ್ ಬೇಕು ಅಂದರೆ ಅದು ಒಂಥರ ಇರುತ್ತೆ. ಅದು ಮುಂದೆ ಇದೆ ಅನ್ಸುತ್ತೆ, ತೋರಿಸ್ತೀನಿ ಅದನ್ನು. ಫುಲ್ ಕೋಳಿ ನೋಡಿ ಇಲ್ಲಿ ಸಿಗುತ್ತೆ, ಈ ಥರ ಸಿಗುತ್ತೆ. ಫುಲ್ ಕೋಳಿ ಬೇಕಂದರೆ ಸಿಗುತ್ತೆ. ಇದು ತೊಗೊಂಡೋದ್ರೆ ಸ್ವಲ್ಪ ನಾವು ಗ್ರಿಲ್ ಚಿಕನ್ ಮಾಡೋಕ್ಕೆ ಸರಿ. ಇದು ಕಟ್ಟೆಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ. ನಮ್ಮ ಇಂಡಿಯಾದಲ್ಲಾದರೆ ನಮಗೆ ಮಟನ್ ಶಾಪಲ್ಲಿ ಅಥವಾ ಚಿಕನ್ ಸ್ಟೋಲಲ್ಲಿ ಕಟ್ ಮಾಡಿ ಕೊಟ್ಬಿಡ್ತಾರೆ. ಇಲ್ಲಿ ಯಾರೂ ನಮಗೆ ಕಟ್ ಮಾಡಿಕೊಡಲ್ಲ. ಈ ಥರ ತೊಗೊಂಡೋದ್ರೆ ನಾವೇ ಕಟ್ ಮಾಡ್ಕೋಬೇಕು. ಇದೊಂದು ತೊಗೊಂಡಿದ್ದೀನಿ ಚಿಕನ್ನು, ಬರೀ ಬ್ರೆಸ್ಟ್ ಪೀಸ್ ಇದು. ಇಲ್ಲಿ ನಮಗೆ ರೈಸ್ ಕೂಡ ಸಿಗುತ್ತೆ ನೋಡಿ. ಇದೊಂದೇ ಥರದ ರೈಸ್ ಅಲ್ಲ, ಇದು 1 kg ಪಾಕೆಟ್. ಇದು
ಇದೊಂದೇ ಥರದಲ್ಲ, ಇನ್ನು ಬೇರೆ ಬೇರೆ ರೀತಿ ರೈಸ್ ಸಿಗುತ್ತೆ. ಸೋನಾ ಮಸೂರಿ, ಬಾಸುಮತಿ ಎಲ್ಲ ಸಿಗುತ್ತೆ ಇಲ್ಲಿ. ಇದೆಲ್ಲ 1 kg ಪಾಕೆಟ್ಸ್ ಇಲ್ಲಿ ಇಟ್ಟಿರೋದು. ಇದೇನು ಗ್ರೀನ್ ಪೀಸಾ? ಕಡಲೆಕಾಳು ಅಲ್ಲ ಅನಿಸುತ್ತೆ. ಇದು ಕಡಲೆಕಾಳು ಅನಿಸುತ್ತೆ, ನಂಗೆ ಗೊತ್ತಿಲ್ಲ ಇದ್ರ ಹೆಸರು. ನೋಡೋಕೆ ಕಡಲೆಕಾಳು ಥರ ಇದೆ. ಇದು ಕೂಡ ಇಲ್ಲೇ ಸಿಗುತ್ತೆ. ಇದೆಲ್ಲ ಚಾಕ್ಲೇಟ್ ಸೆಕ್ಷನು. ಓಕೆ, ಸೊ ನೆಕ್ಸ್ಟು ನಮಗೆ ಹಾಲು ಬೇಕು, ಅದಕ್ಕೆ ಬಂದಿದ್ದೀವಿ. ನೋಡಿ ಇಲ್ಲಿ ಮಿಲ್ಕ್ ಯಾವ್ಯಾವ ಥರ ಇರುತ್ತೆ ಅಂತ. ಹಸು ಹಾಲು ಇರುತ್ತೆ, ಎಮ್ಮೆ ಹಾಲು ಇರುತ್ತೆ, ಮೇಕೆದು ಇರುತ್ತೆ. ಫ್ಯಾಟ್ ಎಲ್ಲ ಬೇರೆ ಬೇರೆ ರೀತಿರುತ್ತೆ. ನಮ್ಗೆ ಫ್ಯಾಟ್ ಎಷ್ಟು ಬೇಕೋ ಅಷ್ಟು ನಾವು ತೊಗೋಬೋದು. ನೋಡಿ ಇದರಲ್ಲಿ 3.5 ಇದೆ ಫ್ಯಾಟು, ಇದರಲ್ಲಿ 1.5 ಇದೆ ಫ್ಯಾಟು. ಇದೆಲ್ಲ ವಾಟರ್ ಬಾಟಲು. ಸೊ ನಾವು ಟ್ಯಾಪ್ ವಾಟರೇ ಯೂಸ್ ಮಾಡ್ತೀವಿ. ಕೆಲವರು ಟ್ಯಾಪ್ ವಾಟರ್ ಕುಡಿಯಲ್ಲ. ಆ್ಯಂಡ್ ಪ್ಯೂರಿಫೈಯರು ಇಲ್ಲ ಅಂದರೆ ಮನೇಲಿ ಈ ಥರ ಒಂದು ಫುಲ್ಲು ಬಂಡಲ್ ಎತ್ಕೊಂಡು ಹೋಗ್ತಾರೆ. ಒಂದು ಬಂಡಲಲ್ಲಿ 6 ಬಾಟಲ್ ಇರುತ್ತೆ ನೋಡಿ. ಇಲ್ಲಿ ಸ್ಪಾರ್ಕಲ್ ವಾಟರು ಸಿಗುತ್ತೆ, ಮಾಮೂಲಿ ವಾಟರು ಸಿಗುತ್ತೆ. ಕಡೆ ಇಲ್ಲಿ ಲಿಕ್ಕರ್ ಸೆಕ್ಷನ್ ಇದೆ, ವೈನ್ ಇದೆ. ಇದೆಲ್ಲ ಇದೇನು ತಗೊಳಲ್ಲ. ಈ ಕಡೆ ಈ ನಾವು ಯೂಸ್ ಮಾಡೋ ಮೊಸರು ಇದೊಂದೇ ನನಗೆ ಬಂದ ಮೇಲೆ ನಮ್ಮ ಇಂಡಿಯಾದಲ್ಲಿ ಯೂಸ್ ಮಾಡೋ ಥರ ಮೊಸರು ಟೇಸ್ಟ್ ಕೊಡೋದು. ಮುಂಚೆ ಎಲ್ಲ ಫಸ್ಟ್ ಬಂದಾಗ ಮೊಸರೇ ಇಷ್ಟ ಆಗ್ತಿಲ್ಲ, ಇವಾಗ ಇದು ಅಡ್ಜಸ್ಟ್ ಆಗಿದೆ. ನಮ್ಮ ಇಂಡಿಯಾದಲ್ಲಿ ತಿಂದಂಗೆ ಫೀಲ್ ಕೊಡುತ್ತೆ. ಇದೆಲ್ಲ ಫ್ರೋಝನ್ ವೆಜಿಟೇಬಲ್ಸು. ನಾನು ಗ್ರೀನ್ ಪೀಸ್ ಒಂದು ಫ್ರೋಝನ್ ತಗೋತೀನಿ, ಬೇರೆ ಎಲ್ಲ ಯಾವುದು ಬೈ ಮಾಡೋಕ್ಕೆ ಹೋಗಿಲ್ಲ ಇದುವರೆಗೂ. ನೋಡಿ ಇದೆಲ್ಲ ಕ್ಯಾರೆಟು, ಬೀನ್ಸು. ಇದು ಚಿಕ್ಕ ಚಿಕ್ಕ ಕ್ಯಾಬೇಜ್. ಇದು ಇಷ್ಟು ಸಣ್ಣನೇ ಪುಟಾಣಿಗಿದೆ, ಒಂದು ನಲ್ಲಿಕಾಯಿ ಶೇಪಲ್ಲಿದೆ. ಪಿಪ್ಸಿ ಬೇಕಾ? ಕೋಕ್ ಬೇಕಾ? ಇಷ್ಟೊಂದು ಬಾಟಲ್ ತೊಗೊಂಡ್ಲಾ? ಇದೆಲ್ಲ ಬೇರೆ ಥರ ಐಟಮ್, ಲೈಕ್ ಗ್ಲಾಸ್ ಒರೆಸೋಕ್ಕೆ ಮತ್ತು ಡೋರ್ ಮ್ಯಾಟ್ಸು, ಕಿಚನಲ್ಲಿ ಒರೆಸೋಕ್ಕೆ ಎಲ್ಲ ಬಟ್ಟೆಗಳು ಎಲ್ಲ ಇಲ್ಲಿ ಸಿಗುತ್ತೆ. ಮತ್ತು ಮಾಪಿಂಗ್ದು. ಜರ್ಮನಿನಲ್ಲಿ ಏನಪ್ಪ ಅಂತಂದರೆ ಸೂಪರ್ ಮಾರ್ಕೆಟ್ ಒಳಗೆ ಬಂದರೆ ಲಿಕ್ಕರಿಂದನೂ ಸೇರಿ ಮಾಪಿಂಗಿಂದನೂ ಸೇರಿ ಎಲ್ಲ ಸಿಕ್ಬಿಡುತ್ತೆ ಅಲ್ವಾ. ಇಲ್ಲೆಲ್ಲ ಡೆಸರ್ಟ್ ಇದೆ, ಕೇಕ್ ಐಟಮ್ಮು ಮತ್ತು ಡೋನಟ್ಸು, ಐಸ್ ಕ್ರೀಮು, ವೇಫರ್. ನಾನು ಯಾವುದು ಪ್ರೈಸ್ ಎಲ್ಲ ಹೇಳ್ತಾ ಇಲ್ಲ, ನಾನು ಬಿಲ್ಲಿಂಗ್ ಎಲ್ಲ ಆದಮೇಲೆ ನಮ್ದು ಎಷ್ಟಾಯಿತು ಅಂತ ಹೇಳ್ತೀನಿ. ಇಲ್ಲಿ ಸೆಲ್ಫ್ ಬಿಲ್ ಕೂಡ ಮಾಡ್ಕೋಬೋದು. ನೋಡಿ ಅಲ್ಲಿ ಮಾಡ್ತಾ ಇದ್ದಾರಲ್ಲ ಆ ಥರ. ನಾವು ಯೂಶ್ವಲಿ ಅದಕ್ಕೆ ಹೋಗಲ್ಲ, ಯಾಕೆಂದರೆ ಎಲ್ಲ ಜರ್ಮನಲ್ಲಿರುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು. ಅದಕ್ಕೆ ಇಲ್ಲಿ ಹೋಗ್ತೀವಿ. ಇದೆಲ್ಲ ಟೈಮ್ ಪಾಸ್ ಸ್ನ್ಯಾಕ್ಸು. ನೋಡಿ ನಮ್ಮ ಲೇಸ್ ಇದೆ, ಬಟ್ ಆ್ಯಕ್ಚುಲಿ ಹೊರಗಡೆನ ನೋಡೋಕೆ ನಮ್ಮ ಲೇಸು, ಒಳಗಡೆ ಇದು ನಮ್ಮ ಲೇಸ್ ಇದ್ದಂಗೆ ಇರಲ್ಲ. ಇದನ್ನು ತಗೊತೀನಿ. ಆ್ಯಕ್ಚುಲಿ ನಾನು ಬರೋದೇ ಇದು ಲೇಸ್ ತಗೊಳಕ್ಕೆ. ಇದೆಲ್ಲ ಟೀ. ಇಲ್ಲಿ ವೆರೈಟೀಸ್ ಆಫ್ ಟೀ ಇದೆ. ಇಲ್ಲಿ ಡಾಕ್ಟರ್ಗಿಂತ ಜಾಸ್ತಿ ಈ ಟೀಗಳ ಮೇಲೇ ಡಿಪೆಂಡ್ ಆಗಿರ್ತಾರೆ. ಜ್ವರ, ಕೆಮ್ಮು ಇಂಥದಕ್ಕೆಲ್ಲ ಒಂದೊಂದಕ್ಕೆ ಒಂದೊಂದು ಥರ ಟೀಸ್ ಇದೆ ಇಲ್ಲಿ. ಬೇಕಾದರೆ ನೀವು ಗೂಗಲ್ ಮಾಡಿ ಜರ್ಮನಿನಲ್ಲಿ ಎಷ್ಟು ಥರದ ಟೀ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದೆಲ್ಲ ಕಾಫಿ ಪೌಡರು. ಹತ್ತದು ಅದರೊಳಗೆ ಫ್ರೂಟ್ಸ್ ನೋಡಿ ಯಾವ್ದಿದೆ ಅಂತ. ಇದು ಓಕೆನಾ? ಬೆರಿ. ಸಕ್ಕರೆ ತಗೊತಾ ಇದ್ದೀನಿ, ಸಕ್ಕರೆನೂ ಬೇಕು. ಇರೋದೆಲ್ಲ ಸಕ್ಕರೆನೇ. ನೋಡಿ ಇಲ್ಲಿ ನಾನು ಏನೇನು ಬೈ ಮಾಡಿದ್ನು ಎಲ್ಲದ್ರ ಮೇಲೂ ಜರ್ಮನಲ್ಲೇ ಬರೆದಿದ್ದಾರೆ, ಇಂಗ್ಲೀಷಲ್ಲಿ ಎಲ್ಲೂ ಬರೆದಿಲ್ಲ. ಇವನ್ ಇದು ಆಗಿರ್ಬೋದು ಎಲ್ಲ ಜರ್ಮನಲ್ಲೇ ಬರ್ತಿದ್ದಾರೆ. ಸೊ ಅದಕ್ಕೆ ನಾನು ಹೇಳೋದು, ಜರ್ಮನಿಗೆ ಬರುವಾಗ ಅಟ್ಲೀಸ್ಟ್ ಬೇಸಿಕ್ ಜರ್ಮನ್ ಆದರೂ ಕಲ್ತ್ಕೊಂಡ್ಬನ್ನಿ, ಇಲ್ಲಾಂದರೆ ಲೈಫ್ ಕಷ್ಟ ಆಗುತ್ತೆ ಅಂತ. ಇಲ್ಲಿ ರೇಟ್ ಕೂಡ ಹಾಕಿರ್ತಾರಲ್ಲ, ಅಲ್ಲೂ ಕೂಡ ಜರ್ಮನ್ನಲ್ಲೇ ಇರುತ್ತೆ. ನೀವು ಇದೆಲ್ಲ ಯಾವುದೇ ಸೂಪರ್ ಮಾರ್ಕೆಟಿಗೆ ಹೋದ್ರು ಇದೇ ರೀತಿ ಜರ್ಮನಲ್ಲೇ ಬರೆದಿರ್ತಾರೆ. ನೀವೇನಾದರೂ ಸ್ಟೂಡೆಂಟಾಗಿ ಜರ್ಮನಿಗೆ ಬರ್ತಿದ್ರೆ, ಅಥವಾ ಜಾಬ್ ಮೇಲೆ ಜರ್ಮನಿಗೆ ಬರ್ತಿದ್ರೆ, ಅಥವಾ ಆಲ್ರೆಡಿ ಜರ್ಮನಿನಲ್ಲಿದ್ದು ಜರ್ಮನ್ ಭಾಷೆ ಕಲಿಯೋ ಆಸಕ್ತಿ ಇತ್ತು ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಲ್ಯಾಂಗ್ವೇಜಸ್, ಇದು ಬಂದು ನಮ್ಮ ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್. ಇವರು ಸುಮಾರು 11 ವರ್ಷದಿಂದ 15,000ಕ್ಕೂ ಹೆಚ್ಚು ಸ್ಟೂಡೆಂಟ್ಸಿಗೆ ಜರ್ಮನ್ ಭಾಷೆನ ಹೇಳ್ಕೊಟ್ಟಿದ್ದಾರೆ. ಇವರು ಆನ್ಲೈನ್ ಕ್ಲಾಸಸ್ ಕೂಡ ಪ್ರೊವೈಡ್ ಮಾಡ್ತಾರೆ, ಫ್ರೀ ಡೆಮೋ ಕೂಡ ಇರುತ್ತೆ. ಸೊ ನಿಮಗೆ ಭಾಷೆ ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂದರೆ ಫ್ರೀ ಡೆಮೋನ ಅಟೆಂಡ್ ಮಾಡಿ, ಇಷ್ಟ ಆಯಿತು ಅಂದರೆ ಎನ್ರೋಲ್ ಆಗಿ. ಇವ್ರದ್ದು ಡೀಟೇಲ್ಸ್ನ ನಾನು ನಿಮಗೆ ಸ್ಕ್ರೀನ್ ಮೇಲೆ
ಮತ್ತು ಕೆಳಗಡೆ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ಇದು ಬಂದು ಲೆಮನ್ ಜ್ಯೂಸು. ಇಲ್ಲಿ ನಿಂಬೆಹಣ್ಣು ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಒಂದಕ್ಕೆ 70 ರೂಪೀಸ್ ಇದೆ, ಅಂದರೆ 69 ಸೆಂಟ್ಸ್ ಏನೋ ಇದೆ. ಇವಾಗ ಇಷ್ಟು ಶಾಪಿಂಗ್ ಮಾಡಿದ್ದೀನಿ. ಇದಿಷ್ಟೇ ಅಲ್ಲ, ಇನ್ ಕೇಸ್ ಮಧ್ಯೆ ಏನಾದರೂ ಬೇಕು ಅಂತಂದರೆ ನಮ್ಮ ಮನೆ ಹತ್ರನೇ ಒಂದು ಇಡೇಕ ಇದೆ, ಅಲ್ಲಿ ಹೋಗಿ ತರ್ತೀನಿ. ಯೂಶ್ವಲಿ ನನಗೆ ಬೇಕಾಗದೆ ಈ ಆನಿಯನ್ನು ಮತ್ತು ಮಿಲ್ಕು, ಅದೆರಡನ್ನೂ ನಾನು ನಮ್ಮ ಮನೆ ಹತ್ರ ಇರೋ ಸೂಪರ್ ಮಾರ್ಕೆಟ್ಗೆ ಹೋಗಿ ತರ್ತೀನಿ. ಇಲ್ಲಿ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಜಾಸ್ತಿ ತೊಗೊಂಡೋಗ್ಬಿಟ್ರೆ ಇಲ್ಲಿ ಈರುಳ್ಳಿ ಹಾಳಾಗಿಬಿಡುತ್ತೆ, ತುಂಬ ದಿನ ಇಟ್ಕೊಳ್ಳೋಕ್ಕಾಗಲ್ಲ. ನಮ್ಮ ಕಡೆ ಆದರೆ ನಾವು ಎಷ್ಟು ಕೆ ಜಿ ಗಟ್ಟಲೆ ತಂದು ಬಿಸಿಲಲ್ಲಿ ಒಣಗಿಸ್ಬೋದು, ಇಲ್ಲ ಆ ಥರ ಮಾಡೋಕ್ಕಾಗಲ್ಲ. ಗೊತ್ತಿಲ್ಲ ಇದರಲ್ಲೂ ಎಷ್ಟು ಕೆಟ್ಟೋಗಿರುತ್ತೋ, ನಂಗೆ ಮನೆಗೆ ಹೋದ್ಮೇಲೆ ನೋಡಬೇಕು. ಅದಕ್ಕೆ ನಾನು ಇಲ್ಲಿ ಕಡಿಮೆ ಬೈ ಮಾಡ್ತೀನಿ ಇಂಥವನ್ನೆಲ್ಲ. ಇಷ್ಟ ಆಯಿತು ಶಾಪಿಂಗು. ನಾವು ಸೆಲ್ಫ್ ಬಿಲ್ ಮಾಡ್ಕೊತಿಲ್ಲ, ಇಲ್ಲೇ ಬರ್ತೀವಿ ಕೌಂಟರ್ ಹತ್ರ, ಅವ್ರು ಮಾಡಿಕೊಡ್ತಾರೆ. ಪ್ರಾಬ್ಲಮ್ ಏನಪ್ಪ ಅಂದರೆ ಅದೇ ಲ್ಯಾಂಗ್ವೇಜ್. ಇದಿಷ್ಟು ನಮ್ಮದು ಈಗ ಬಿಲ್ಲಿಂಗ್ ಮಾಡಿಸ್ಬೇಕು. ಟೋಟಲ್ ಬಿಲ್ ಬಂದು 37 ಯೂರೋ ಆಯಿತು, ಅಂದರೆ 3500 ಚಿಲ್ಲರೆ ಏನೋ ಆಗಿದೆ. ಒಂದು ವಾರಕ್ಕೆ ಹತ್ತತ್ರ 4,000 ಬೇಕಾಗುತ್ತೆ, ಯಾಕೆಂದರೆ ಮಧ್ಯನೂ ಏನಾದ್ರು ತಗೊತಿರ್ತೀವಲ್ಲ, ಸೊ 4,000 ಬೇಕಾಗುತ್ತೆ. ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ ಗಿಡಗಳು ಕೂಡ ಸಿಗುತ್ತೆ ನೋಡಿ. ಸೊ ಇವಾಗ ನಾವು ತಗೊಂಡಿರೋ ಐಟಮ್ ಎಲ್ಲ ನಮ್ಮ ಬ್ಯಾಗಲ್ಲಿ ಹಾಕ್ಕೊಂಡು ಅಲ್ಲಿ ಟ್ರೋಲಿನ ಇಡಬೇಕು. ನೋಡಿ, ಇಲ್ಲಿ ಟ್ರೋಲೀಸ್ನ ಆರ್ಗನೈಸ್ಡ್ ಆಗಿ ಇಡೋಕ್ಕೆ ಎಷ್ಟು ಚೆಂದ ಈ ಥರ ಮಾಡಿದ್ದಾರೆ. ಕಾಯಿನ್ ಹಾಕಿ ಟ್ರೋಲಿ ತೊಗೊಂಡು ಹೋಗೋದು, ಎಲ್ಲಂದ್ರಲ್ಲಿ ಬಿಸಾಕಲ್ಲ. ಅವ್ರ ಕೆಲಸ ಮುಗಿದ್ಮೇಲೆ ತಂದು ಇಲ್ಲಿ ಆರಾಮಾಗಿ ನಿಲ್ಲಿಸ್ಬೋದು. ನಾವು ಇಂಡಿಯಾದಲ್ಲಿ ಡಿಮಾರ್ಟಲ್ಲೆಲ್ಲ ನೋಡಿದ್ದೀನಿ, ಬೆಂಗಳೂರಲ್ಲಿ ಎಲ್ಲಂದ್ರಲ್ಲೇ ಬಿಸಾಕಿರ್ತಾರೆ, ಬಟ್ ಇಲ್ಲಿ ಹಂಗಾಗಲ್ಲ. ಅಷ್ಟಾದಮೇಲೆ ತರಲ ಇಲ್ಲಿ ನಾವು ಇದನ್ನು ಹಿಂಗೆ ಲಾಕ್ ಮಾಡಿದ್ರೆ ನಮ್ಮ ಕಾಯಿನ್ ಆಚೆ ಬರುತ್ತೆ ನೋಡಿ. ಯೂರೋಸ್ ಆದರೆ 50 ಸೆಂಟ್ಸು 1 ಯೂರೋ ಯೂಸ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನಾವು ಬ್ಯಾಗ್ ತಂದಿಲ್ಲ ಅಂದರೆ ಆ ಟ್ರೋಲಿನ ನಾವು ಮನೆಗೆ ತೊಗೊಂಡೋಗಿ ನಮ್ಮದು ಐಟಮ್ ಏನಿದೆ ಎಲ್ಲ ಇಟ್ಟು ವಾಪಸ್ ತಂದು ಇಡ್ಬೋದು ಟ್ರೋಲಿನ. ಆ ಥರ ಆಪ್ಷನ್ ಕೂಡ ಇದೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು ನೆಕ್ಸ್ಟ್ ವಿಡಿಯೋ, ಬಾಯ್.